ಎಸ್, ಪುತ್ರನನ್ನ ಕಳ್ಕೊಂಡಂತಹ ತಂದೆಯ ನೋವು, ಉಗ್ರರನ್ನ ಕೂಡಲೇ ಸದೆ ಬಡಿಬೇಕು ಅಂತ ಬೆಂಗಳೂರಿನಲ್ಲಿ ಭರತ್ ಭೂಷಣ್ ತಂದೆ ಆಗ್ರಹಿಸಿದ್ದಾರೆ. ನಾವು ಪ್ರತಿನಿಧಿ ಶಾಂತಮೂರ್ತಿ ಅವರನ್ನ ಮಾತನಾಡಿಸಿದ್ದಾರೆ, ಕೇಳೋಣ ಬನ್ನಿ. ಕಾಶ್ಮೀರದಲ್ಲಿ ಉಗ್ರರ ಗುಂಡಿನ ದಾಳಿಗೆ ಭರತ್ ಭೂಷಣ್ ಅವರು ಸಾವನ್ನಪ್ಪಿರುವಂಥದ್ದು ಇದು ನಿಜಕ್ಕೂ ಕೂಡ ಒಂದು ರೀತಿ ದುಃಖದ ಸಂಗತಿ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮನೆಯಲ್ಲೂ ಕೂಡ ದುಃಖದ ಮಡುಗಟ್ಟಿದೆ. ಸದ್ಯ ನನ್ನ ಜೊತೆ ಭರತ್ ಭೂಷಣ್ ಅವರ ತಂದೆ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಈ ರೀತಿ ಘಟನೆ ನಡೀಬಾರ್ದಾಗಿತ್ತು, ನಡೆದೋಗಿದೆ, ಏನು ಹೇಳ್ತೀರಾ ಘಟನೆ ಬಗ್ಗೆ ಅಂತ? ನಡೆಯೋ ಒಂದು ಇದೇ ಆಗಬಾರ್ದು. ನಮ್ಮ ದೇಶದಲ್ಲಿ ನಮ್ಮ ಜನಕ್ಕೆ ಪ್ರೊಟೆಕ್ಷನ್ ಇಲ್ಲ ಅಂತಂದರೆ ಇನ್ನು ಯಾರು ನಮ್ಮನ್ನು ಕಂಟ್ರೋಲ್ ಮಾಡ್ತಾರೆ ಹೇಳಿ. ಸೊ ಎಲ್ಲರೂ ಅದ್ರ ಬಗ್ಗೆ ಸರಿಯಾದ ಸ್ಟೆಪ್ಸ್ ತಗೊಂಡು ಸೂಕ್ತ ರೀತಿಯಲ್ಲಿ ಜನರಿಗೆ ಪ್ರೊಟೆಕ್ಷನ್ ಕೊಡಬೇಕಲ್ಲಿ ಬಾರ್ಡರ್ನಲ್ಲಿ. ಯಾವುದೇ ಟೆರರಿಸಮ್ಗೆ ಅವಕಾಶ ಕೊಡಬಾರ್ದು. ಅದು ಮಿಲ್ಟ್ರಿ ಆಗ್ಬೋದು, ಪೊಲೀಸ್ ಆಗ್ಬೋದು, ಅಥವಾ ಇನ್ಯಾರಾದರೂ ನಮ್ಮ ಫೋರ್ಸಸ್ಸು 3 ಇದೆಯಲ್ಲ, ನ್ಯಾವಿ, ಆರ್ಮಿ, ಏರ್ಫೋರ್ಸ್, ಆ 3 ಫೋರ್ಸ್ ಇರೋದ್ರಿಂದ ನಾವು ಯಾರಿಗೂ ಹೆದರ್ಬೇಕಾಗಿಲ್ಲ, ಕೇಳ್ಕೊಳ್ಬೇಕಾಗಿಲ್ಲ. ಸೊ ಸರಿಯಾದ ಸೂಕ್ತವಾದ ಪರ್ಸನ್ಸ್ನ ಅಲ್ಲಿ ಎಂಪ್ಲಾಯ್ ಮಾಡಬೇಕು. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಅಲ್ಲಿ ನಿಯೋಜನೆ ಮಾಡಬೇಕು, ಸರಿಯಾದ ಸ್ಟೆಪ್ಸ್ ತಗೋಬೇಕು, ಸೂಪರ್ವೈಸ್ ಮಾಡಬೇಕು. ಈಗ ಅಂತಿಮ ವಿಧಿವಿಧಾನ ಕೂಡ ನೆರವೇರ್ತಾ ಇದೆ. ಇವತ್ತು ಯಾವ ರೀತಿ ಇರುತ್ತೆ ಅಂತಿಮ ವಿಧಿವಿಧಾನ ಅಂತ? ನಮಗೆ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ದರು, ಚೀಫ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಮಂತ್ರಿಗಳು ಬಂದಿದ್ದರು. ಸೊ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಸಹಕಾರ ನಮ್ಮ ಸರ್ಕಾರದಿಂದ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಆ ಒಂದು ಜವಾಬ್ದಾರಿಯನ್ನು ರಾಮಲಿಂಗಾರೆಡ್ಡಿ ಅವರಿಗೆ ವಹಿಸಿದ್ದಾರೆ. ಈಗ ಹೆಬ್ಬಾಳ್ ಕ್ರೆಮಟೋರಿಯಂನಲ್ಲಿ ಕ್ರಮೇಷನ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ. ಅವರು ಅದಕ್ಕೆ ಸಹಕಾರ ಕೊಡ್ತಾರೆ. ನೀವು ಬಾಡಿನ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ. 3 ಗಂಟೆಗೆ ನಾವು ಬಾಡಿನ ತೊಗೊಂಡು ಹೋಗ್ತೀವಿ, ಅಲ್ಲಿ ಕ್ರಮೇಷನ್ ಮಾಡ್ತೀವಿ. ಮಾಡಿ ನಮ್ಮ ಏನೇನು ಅಂತ್ಯಕ್ರಿಯೆಗಳು ಯಾವ ರೀತಿ ನಮ್ಮ ಒಂದು ಗೌಡ್ರ ಸಂಪ್ರದಾಯದಂತೆ ನಾವು ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ. ಸರ್, ಈಗ ಘಟನೆ ನಡೆದಾಗ ನಿಮಗೆ ಮಾಹಿತಿ ಯಾವ ರೀತಿ ಸಿಕ್ತು, ಮತ್ತು ಮನೆಯಲ್ಲಿ ಆ ಕ್ಷಣಕ್ಕೆ ಯಾವ ರೀತಿ ಒಂದು ಚಿತ್ರಣ ಇತ್ತು ಅಂತ? ನಮ್ಮ ಸೊಸೆನೇ ನಮ್ಗೆ ಹೇಳಿದ್ದು ಈ ಥರ ಆಗೋಯ್ತು ಅಂತ. ಅವ್ರಿಗೆ ಮಾತುಗಳೇ ಬರ್ತಾ ಇಲ್ಲ, ಅವಾಗ ಹೇಳೋದಕ್ಕೆ ಎಕ್ಸ್ಪ್ರೆಷನೇ ಇಲ್ಲ ಅವರಿಗೆ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಆ ಪರಿಸ್ಥಿತಿ ಇತ್ತು. ಆಮೇಲೆ ನನಗೆ ಅವ್ರಿಗೆ ಹೇಳಿದೆ, ನೀವೇನು ಹೆದರಬೇಡಿ, ಏನೇ ಆಗಿರಲಿ ನೀವು ಧೈರ್ಯವಾಗಿರಿ, ಮಗು ಚೆನ್ನಾಗಿದೆಯಾ ಅಂತ ಕೇಳಿದೆ. ಮಗು ಚೆನ್ನಾಗಿದೆ ಅಂತ ಹೇಳಿದ್ರು. ಸೇಫಾಗಿರಿ, ಸೇಫಾಗಿ ಬನ್ನಿ, ಅದು ಏನೇ ಆಗಲಿ ದೇವ್ರ ಕೃಪೆಯಿಂದ ಒಳ್ಳೆಯದೇ ಆಗ್ತದೆ ಅಂತ ನಾನು ಹೇಳಿದೆ, ಅವ್ರಿಗೆ ಧೈರ್ಯ ಹೇಳಿದೆ. ಸರ್, ಈಗ ಕೊನೆಯದಾಗಿ ಈ ರೀತಿ ಪದೇ ಸಂಭವಿಸ್ತಾ ಇರುತ್ತೆ, ದೇಶದ ಗಡೀಲಿ ಉಲ್ಲಂಘನೆ ಆಗ್ತಾ ಇರುತ್ತೆ. ಈ ಉಗ್ರವಾದದ ಬಗ್ಗೆ ಏನು ಹೇಳ್ತೀರಾ ಸರ್ ನಿಮ್ಮ ಅಭಿಪ್ರಾಯ? ಅದು ನಮ್ಮ ದೇಶದಲ್ಲಿ ಆರ್ಮಿ ಪೀಪಲ್ ಇದ್ದಾರಲ್ಲ, ಅದಕ್ಕೆ ತಕ್ಕಂಥ ಡಿಫೆನ್ಸ್ ಇದೆಯಲ್ಲ ನಮ್ಮ ಡಿಫೆನ್ಸು, ಆ ಡಿಫೆನ್ಸ್ ಸಿಸ್ಟಮೇ ಕಂಪ್ಲೀಟು, ಆ ಡಿಫೆನ್ಸ್ ಸಿಸ್ಟಮು ಸ್ಟ್ರಾಂಗ್ ಇರಬೇಕು. ಅದ್ರ ಮೂಲಕ ನಾವು ಅದನ್ನ ಸಾಧನೆ ಮಾಡಿ ಎಲ್ಲೆಲ್ಲಿ ಎಂಪ್ಲಾಯ್ ಮಾಡಬೇಕು, ಎಲ್ಲೆಲ್ಲಿ ಯಾರು ಎಂಪ್ಲಾಯ್ ಮಾಡಬೇಕು, ಆರ್ಮಿನ ಎಲ್ಲೆಲ್ಲಿ ಎಂಪ್ಲಾಯ್ ಮಾಡಬೇಕು, ಸರಿಯಾದ ಪೀಪಲ್ನ ಹಾಕಿ ಸ್ಟ್ರಿಂಜೆಂಟ್ ಮೆಷರ್ಸ್ ತಗೊಂಡು ಅವ್ರು ಎಲ್ಲೂ ಅವರು ಅತಿಕ್ರಮ ಪ್ರವೇಶ ಮಾಡದೇ ಇದ್ದಂಗೆ ಆಮೇಲೆ ಅವ್ರನ್ನ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಅವ್ರನ್ನ ಬಗ್ಗು ಬಡಿಬೇಕು, ತಿರುಗಿ ಅದು ಎಲ್ಲೂ ಕಾಣಿಸ್ಲೇಬಾರದು. ಆ ಥರ ಬಗ್ಗು ಬಡಿದ್ರೆ ಮಾತ್ರ ಇದು ಸಾಧ್ಯ. ಇದಿಷ್ಟು ಭರತ್ ಭೂಷಣ್ ಅವರ ತಂದೆಯವರ ಮಾತು. ಒಟ್ಟಿನಲ್ಲಿ ಈಗಾಗಲೇ ಏನೋ ಭಾರತದಲ್ಲಿ ಉಗ್ರವಾದ ಅಂತಕ್ಕಂಥದ್ದು ಬೇರೂರ್ತಾ ಇದೆ. ಇದಕ್ಕೆ ತಕ್ಕಂತಹ ಒಂದು ರಕ್ಷಣಾ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ಕೋಬೇಕು. ಜೊತೆಗೆ ನಮ್ಮ ಮನೆಯಲ್ಲಿ ಈಗ ಆಗಿರುವಂಥ ಸಾವು ಯಾರಿಗೂ ಕೂಡ ಆಗಬಾರ್ದು ಅನ್ನೋ ಮಾತನ್ನು ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.